ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್. ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ
ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಮಠ್ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ನನಗೆ ಮತ್ತೊಮ್ಮೆ ಈ ಭಾಗದ ಮತದಾರರು ನನಗೆ ಕೈ ಹಿಡಿಯುತ್ತಾರೆ ಎಂದು ಸಂಪೂರ್ಣವಾಗಿ ವಿಶ್ವಾಸವಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾಳೆ ಮೇ 16ರಂದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10:30 ಬಿಜೆಪಿ ಪಕ್ಷದ ಮುಖಂಡರ ಕಾರ್ಯಕರ್ತರ ಕಾರ್ಯಕ್ರಮ ಮತ್ತು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದ ನಾಯಕರು, ಮುಖಂಡರುಗಳು, ಕಾರ್ಯಕರ್ತರು ಭಾಗಿಯಾಗಿ ಪದವೀಧರ ಮತದಾರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಎಂದರು. ಬಹಳ ವಿಶಾಲವಾದಂಥದ್ದು, ಸಮಯ ಒಂದ್ ಕಡೆ ಕಡಿಮೆ ಇದೆ. ಹೀಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಈ ಸಂದರ್ಭದಲ್ಲಿ ನನ್ನ ಕೈ ಹಿಡಿತಾರೆ, ಮತ್ತೊಮ್ಮೆ ಅವಕಾಶ ಮಾಡಿ ನನಗೆ ವಿಧಾನ ಪರಿಷತ್ತಿಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇವತ್ತು ನಿಮ್ಮ ಮುಖಾಂತರ ಅವರಿಗೆ ನಾನು ವಿನಂತಿ ಮಾಡಿಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಮತ್ತು ಈ ನಿಟ್ಟಿನಲ್ಲಿ ನಾಳೆ 16 ಬೆಳಿಗ್ಗೆ 10:30 ಗಂಟೆಗೆ ಗಾರ್ಡನ್ನಲ್ಲಿರುವಂಥ ಕಲಬುರಗಿ ನಗರದ ಪಬ್ಲಿಕ್ ಗಾರ್ಡನ್ನಲ್ಲಿರುವಂಥ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಾವು ಈ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕಲಬುರಗಿ ಘಟಕದ ವತಿಯಿಂದ ನಡೆಯುವಂಥ ಈ ಕಾರ್ಯಕ್ರಮ ಇಡೀ 7 ಜಿಲ್ಲೆಯ ನಮ್ಮ ಮುಖಂಡರುಗಳು, ಪಕ್ಷದ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಮತ್ತು ಅದ್ರ ಜೊತೆ ನಾವು ನಾಮಪತ್ರ ಸಲ್ಲಿಕೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಮೂಲಕ ಎಲ್ಲ ಕಾರ್ಯಕರ್ತರಿಗೆ, ವಿಶೇಷವಾಗಿ ಪದವೀಧರರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನನ್ನನ್ನು ಆಶೀರ್ವಾದ ಮಾಡಬೇಕನ್ನುವಂಥ ವಿನಂತಿಯನ್ನು ತಮ್ಮ ಮೂಲಕ ನಾನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. 10:30ಕ್ಕೆ ಕಾರ್ಯಕ್ರಮ. ಆ ಕಾರ್ಯಕ್ರಮ ಎಲ್ಲರಿಗೆ ಅಡ್ರೆಸ್ ಮಾಡಿ ನಮ್ಮ ಅವಧಿ 10:30ಯಿಂದ 11:30 ಅಂತ ಇಟ್ಕೊಂಡಿದ್ದೀವಿ. ನಾಮಪತ್ರ ಸಲ್ಲಿಕೆ 3. ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಶಿವರಾಜ್ ಪಾಟೀಲ್ ರದ್ದೆವಡ್ಗಿ, ಹರ್ಷ ಗುತ್ತೇದಾರ್, ಸಿದ್ದಾಜಿ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ನಗರದ CN ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳವಾದ 24.50 ಲಕ್ಷ ರೂಪಾಯಿ ಮೌಲ್ಯದ 101 ಮೊಬೈಲ್ಗಳನ್ನು CEIR ಪೋರ್ಟಲ್ನ ಸಹಾಯದಿಂದ ಪತ್ತೆ ಹಚ್ಚಲಾಗಿದ್ದು, ಇಂದು ಅವುಗಳನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಆರ್ಚೇತನ್ ತಿಳಿಸಿದರು. ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ವಾರಸುದಾರರಿಗೆ ಮೊಬೈಲ್ ಹಸ್ತಾಂತರಿಸಿ ಮಾತನಾಡಿದ ಅವರು, CN ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮೊಬೈಲ್ ಕಳ್ಳತನ ಪ್ರಕರಣಗಳ ಪತ್ತೆಗೆ ಕಮಿಷನರ್ DCP ಕನಿಕಾ ಸಿಕ್ರವಾಲ್, ACP ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ CNPI ನಾಸಿರ್ ಡಿ ಸನದ್ ಅವರ ನೇತೃತ್ವದ ಸಿಬ್ಬಂದಿಗಳಾದ ಶಿವರಾಜ್ ಹೊನ್ನಾರ್ ಸಾಹೇಬ್, ಅಮರನಾಥ್, ಅಮರೇಶ್, ರವಿಚಂದ್ರ, ಅಪರಾಧಿ ವಿಭಾಗದ ಸಿಬ್ಬಂದಿಗಳಾದ ASI ರವಿಕುಮಾರ್, ಗುರುನಾಥ್ ಮತ್ತು ಗೋಪಾಲ್ ಅವರನ್ನ ಒಳಗೊಂಡ ತಂಡ ರಚಿಸಲಾಗಿತ್ತು. ಈ ತಂಡ ತನಿಖೆ ನಡೆಸಿ ಕಳುವಾದ 101 ಮೊಬೈಲ್ಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ನಗರದಲ್ಲಿ ಏನು ಮೊಬೈಲ್ ಥೆಫ್ಟ್ ಆಗ್ತಾ ಇತ್ತು ಅದನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ಇವತ್ತು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. 2024ನೇ ಸಾಲಿನಲ್ಲಿ ನಮ್ಮ ಸಣ್ಣ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಸನದಿ ಮತ್ತು ACP ನಾರ್ತ್ ಚಂದ್ರಶೇಖರ್,
DCP ಕ್ರೈಮ್ ಮತ್ತು DCP ಲಾ ಆ್ಯಂಡ್ ಆರ್ಡ್ರು ಅವರ ಮಾರ್ಗದರ್ಶನದಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ನು ಮತ್ತು ಎಲ್ಲ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳ ಸಹಕಾರದಿಂದ ಒಟ್ಟು 101 ಮೊಬೈಲ್ಗಳನ್ನ ನಾವು ಇದುವರೆಗೂ ರಿಕವರ್ ಮಾಡ್ಕೊಂಡಿದ್ದೀವಿ. ಸುಮಾರು ನಮಗೆ 300 ಮೊಬೈಲು ಕಾಣೆಯಾಗಿರೋದ್ರ ಬಗ್ಗೆ CERI ಪೋರ್ಟಲಲ್ಲಿ ನಮ್ಮ ಯೂನಿಟ್ನಲ್ಲಿ ರಿಪೋರ್ಟ್ ಆಗಿದೆ. ಅದರಲ್ಲಿ ಒಂದು 160 ಮೊಬೈಲ್ಗಳನ್ನ ನಾವು ಆ CER ಪೋರ್ಟಲ್ ಮುಖಾಂತರ ಐಡೆಂಟಿಫೈ ಮಾಡಿದ್ದೀವಿ. ಆ 160ರಲ್ಲಿ 101 ಮೊಬೈಲ್ಗಳನ್ನ ನಾವು ಈಗಾಗಲೇ ಯಾರು ತೊಗೊಂಡಿದ್ರು ಕದ್ದ ಮೇಲೆ ಅಥವಾ ಮಿಸ್ ಆದಮೇಲೆ ಬಸ್ಸಲ್ಲಿ ಬೀಳಿಸ್ಕೊಂಡು ಹೋಗ್ತಾರೆ ಅಥವಾ ಜೋಬಲ್ಲಿ ಇಟ್ಕೊಂಡು ಬೈಕ್ ಓಡಿಸ್ಬೇಕಾದ್ರೆ ಬಿದ್ದಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮೊಬೈಲನ್ನು ಕಳ್ಕೊಂಡಿದ್ದನ್ನು ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮತ್ತು ಅವರ ತಂಡದಲ್ಲಿರ್ತಕ್ಕಂಥ ಶಿವರಾಜ್, ಹೊನ್ನೂರು ಸಾಬ್, ಅಮರ್ನಾಥ್, ಅಂಬರೀಷ್, ರವಿಚಂದ್ರ, ರವಿಕುಮಾರ್ ಮತ್ತು ಗೋಪಾಲ್, ಗುರುನಾಥ್ ಇವರ ಟೀಮ್ ಏನಿದೆ ಬೇರೆ ರಾಜ್ಯಗಳಲ್ಲೆಲ್ಲ ಅಂದರೆ ಪಕ್ಕದ ರಾಜ್ಯಗಳಲ್ಲೂ ಕೂಡ ಓಡಾಡಿ ಒಟ್ಟು 101 ಮೊಬೈಲ್ಗಳನ್ನ 25 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಮೊಬೈಲನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಇವತ್ತು ತಮ್ಮ ಮುಂದೆ ನಾವು ಸ್ವಲ್ಪ ಜನಕ್ಕೆ ಕೊಟ್ಟಿದ್ದೀವಿ. ಎಲ್ಲರಿಗೂ ಕೂಡ ನಾವು ಫೋನ್ ಮಾಡಿ ಆ ಮೊಬೈಲನ್ನು ತಗೊಂಡು ಹೋಗಬೇಕು ಅಂತೇಳಿ ಆಲ್ರೆಡಿ ನಾವು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ. ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನಂತಂದರೆ, ಯಾರ್ದಾರ ಮೊಬೈಲ್ ಕಳೆದು ಹೋದರೆ ತಕ್ಷಣ ಸಮೀಪದ ಪೊಲೀಸ್ ಸ್ಟೇಷನ್ ಯಾವುದು ನಿಮಗೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಆಗುತ್ತೆ ಅಲ್ಲಿಗೆ ಹೋಗಿ ಏನು ನಿಮ್ಮದು ಮಿಸ್ಸಿಂಗ್ ಕೇಸನ್ನ ದಾಖಲು ಮಾಡ್ಬೋದು. ಅಥವಾ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ದಲೇ ಹೋದರೂ ಕೂಡ ನಮ್ಮದು KSP ಆ್ಯಪ್ ಅಂತಿದೆ, ಅದರಲ್ಲಿ ಲಾಸ್ಟ್ ಅನ್ನೋ ಒಂದು ಪೋರ್ಟಲ್ ಮುಖಾಂತರ ನಿಮ್ಮದು ಮೊಬೈಲ್ ಲಾಸ್ಟ್ ಆಗಿರೋದನ್ನು ಎಂಟ್ರಿ ಮಾಡಿ ಆ ನಂತರ ಅದರಲ್ಲಿ ಬರ್ತಕ್ಕಂಥ ಡೀಟೇಲನ್ನು CERI ಪೋರ್ಟಲ್ ಮುಖಾಂತರ ತಾವು ಎಂಟ್ರಿ ಮಾಡಬೇಕಾಗುತ್ತೆ. ಪೊಲೀಸ್ ಸ್ಟೇಷನಿಗೆ ಬಂದು ಮಾಡಬಹುದು, ಪೊಲೀಸ್ ಸ್ಟೇಷನಿಗೆ ಬರ್ದಲೇ ಅವ್ರು ತಾವು ಮನೆಯಲ್ಲಿ ಕೂತ್ಕೊಂಡು ಕೂಡ ಮೊಬೈಲ್ ಕಳೆದೋದಾಗ ಸಾರ್ವಜನಿಕರು ಆ ಮೊಬೈಲ್ ವಾಪಸ್ ಪಡೆಯೋದಕ್ಕೆ ಈ ರೀತಿ ಮಾಡಿದ್ರೆ ಅವ್ರಿಗೆ ಮೊಬೈಲ್ ಸಿಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ತಪ್ಪಿಸಿಕೊಂಡು ವಿದೇಶಕ್ಕೆ ಹೋಗಿದ್ದಾನೆ ಅಂದರೆ ಆತ ತಪ್ಪು ಮಾಡಿದ್ದಾನೆ ಎಂದರ್ಥ ಎಂದು ಆಪ್ ಪಕ್ಷದ ರಾಜ್ಯ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣನಂತವರನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು. ಪ್ರಜ್ವಲ್ ತಪ್ಪಿಸಿಕೊಂಡು ವಿದೇಶಕ್ಕೆ ಹೋಗಿದ್ದಾನೆ ಅಂದ್ರೆ ಆತ ತಪ್ಪು ಮಾಡಿದ್ದಾನೆ. ಪ್ರಜ್ವಲ್ ಬಂಧನಕ್ಕೆ ಈಗಾಗಲೇ SIT ಬಲೆ ಬೀಸಿದೆ, ಶೀಘ್ರವೇ ಬಂಧನವಾಗಲಿದೆ ಎಂದರು. ಸಾರ್ವಜನಿಕವಾಗಿ ಮತ್ತು ಪದವೀಧರ ಕ್ಷೇತ್ರ ಮತದಾರರಿಗೆ 3ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಮತದಾನ ಮಾಡೋದು ನಮ್ಮ ಪಕ್ಷೇತರ ಅಭ್ಯರ್ಥಿಯಾದಂಥ ರಾಣಾ ಪ್ರತಾಪ್ ರೆಡ್ಡಿ ಅವರಿಗೆ ಮಾಡಬೇಕು ಅಂತ ಕೇಳೋದಕ್ಕೋಸ್ಕರವಾಗಿ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಪಕ್ಷ ಕೇಜ್ರಿವಾಲ್ರವರ ಮಾರ್ಗದರ್ಶನಡಿಯಲ್ಲಿ ಸಂಪೂರ್ಣ ಬೆಂಬಲವನ್ನು ಪಕ್ಷೇತರ ಅಭ್ಯರ್ಥಿಗೆ, ಯಾಕೆಂದರೆ ಆಮ್ ಆದ್ಮಿ ಪಾರ್ಟಿಯಿಂದ ಜನಸಾಮಾನ್ಯರ ಪಕ್ಷ, ಪ್ರತಾಪ್ ರೆಡ್ಡಿ ಅವರು ಜನಸಾಮಾನ್ಯ ವ್ಯಕ್ತಿ ಆದ್ದರಿಂದ ಆ ಜನಸಾಮಾನ್ಯರಿಗೆ ಸ್ಪಂದಿಸೋದಕ್ಕೆ ಸಾಧ್ಯ ಇರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅದೆಲ್ಲಕ್ಕಿಂತ ಸಜ್ಜನಿಕೆ, ಸೌಜನ್ಯ, ಪ್ರಾಮಾಣಿಕತನ ಮತ್ತು ಸೋಲ್ಲಿ ಗೆಲ್ಲಿ ಕ್ಷೇತ್ರದ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. 7 ಜಿಲ್ಲೆಗಳಿದ್ದಾವೆ, ಅದರೊಳಗೆ ವಿಶೇಷವಾಗಿ ಅವರಿಗೆ ಸ್ವಲ್ಪ ಕಡಿಮೆ ಪರಿಚಿತ ಇರತಕ್ಕಂಥದ್ದು ಗುಲ್ಬರ್ಗ, ಆಮೇಲೆ ಇದು ಯಾದಗಿರಿ ಮತ್ತು ಬೀದರು. ಮಿಕ್ಕಿದ್ದ ಆ ಕಡೆ ಸಂಪೂರ್ಣವಾಗಿ ಟ್ರಸ್ಟ್ ಮಾಡ್ಕೊಂಡು ಅವರು ಕೇವಲ ಬರೀ ಒಬ್ಬ ವ್ಯಕ್ತಿಯಾಗಲ್ಲ, ಸಾರ್ವಜನಿಕರ ಸಾಮಾಜಿಕ ಚಿಂತನೆ ಸರ್ವರಿಗೂ ಸಮಪಾಲು ಅನ್ನೋ ದೃಷ್ಟಿಯಿಂದ ಟ್ರಸ್ಟ್ ಮಾಡಿಕೊಂಡು ಪದವೀಧರ ಉದ್ಯೋಗಿಗಳಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ಕೆಲಸ ಇರ್ಬೋದು, ಆಮೇಲೆ ಅಕ್ಷಯ ಪಾತ್ರೆ ಅನ್ನೋದಕ್ಕೆ ಜಾಗ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಭೂಮಿಗಳು ದಾನ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವನ್ನು ನಿರಂತರ ಮಾಡ್ಕೊಂಡು ಬಂದಿದ್ದಾರೆ. ಹೋದ್ಸರಿ ಅವರಿಗೆ ಕಡಿಮೆ ಅಂತರದಲ್ಲಿ ತಿರಸ್ಕೃತ ಮತಗಳಿಂದ ಸೋತಿದ್ದಾದ್ದರಿಂದ ಈ ಬಾರಿ ನಿಂತಿದ್ದಾರೆ. ನಾವು ಸಂಪೂರ್ಣ ಬೆಂಬಲವನ್ನು ನಾವು 7 ಜಿಲ್ಲೆಯಲ್ಲಿ ಕೊಡ್ತಾ ಇದ್ದೀವಿ. ಅದೆಲ್ಲಕ್ಕಿಂತ ಹೆಚ್ಚಿಗೆ ಹಿಂದಿನ ಯಾರನ್ನೂ ವ್ಯಕ್ತಿಗತವಾಗಿ ನಿಂದನೆ ಮಾಡೋದಿಲ್ಲ. ಹಿಂದೆ ಇದ್ದಂಥ ಭಾಳ ಮಾಜಿ MLCಗಳಾದಂಥವ್ರು ಇಬ್ಬರು, ಈಗ ಮಾಜಿ ಆಗ್ತಾ ಇರೋರೊಬ್ಬರು, ಇಬ್ಬರು 6 ವರ್ಷಗಳ ಕಾಲ ಪ್ರಾತಿನಿಧ್ಯವನ್ನು ಹೇಗೆ ಉಪಯೋಗಿಸ್ಕೊಂಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನು ತುಲನೆ ಮಾಡಿ ಇವರು ಚುನಾವಣೆಗೆ ನಿಲ್ಲದೇ ಇರಲಿ, ಇವರು ಕುಟುಂಬ, ಇವರು ಟ್ರಸ್ಟು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ಅವರ ಸೌಜನ್ಯ, ಸಜ್ಜನಿಕೆ, ಕ್ಷೇತ್ರಕ್ಕೆ ಎಷ್ಟು ಸಾರಿ ಬಂದಿದ್ದಾರೆ ಅಂತ ಅಂದಾಗ ಇಬ್ಬರದು ಕೂಡ ಭಾಳಷ್ಟು ಅದು ಜುಗುಪ್ಸೆ ಬರ್ತಕ್ಕಂಥ ರೀತಿಯಲ್ಲಿ ಇರ್ತಿದೆ. ಈ ಸತಿ ಆಗಿದ್ದಂಥವ್ರಂತನೂ ಅದು ಯಾವ ಕ್ಷೇತ್ರಕ್ಕೂ ಯಾವಾಗಲೂ ಓದಂಗೆ ಕಾಣಿಸ್ತಿಲ್ಲ. ದುಡ್ಡಿನಿಂದಲೋ ಮತ್ತು ಯಾವ್ಯಾವುದೋ ಸಮಾಜದ ಒತ್ತಡ ಇದರಿಂದಲೋ ಶಕ್ತಿಯಿಂದಲೋ ಗೆದ್ದು ಬಿಡ್ತೀವಿ ಅನ್ಕೊತಿದ್ರೆ ಅದು ಆಗಬಾರ್ದು.
ಜನಸಾಮಾನ್ಯರ ಜೊತೆಯಲ್ಲಿ ಇರಬೇಕಾದ್ದರಿಂದ ಪದವೀಧರ ಕ್ಷೇತ್ರಕ್ಕೆ ಮಾತ್ರ ಇವ್ರಿಗೆ ಸೀಮಿತ ಅಲ್ಲ, ಪದವೀಧರ ಕ್ಷೇತ್ರದಿಂದ ಪದವೀಧರದವರಿಗೆ ಆದ್ಯತೆ ಕೊಡೋದ್ರ ಜೊತೆಗೆ ರಾಜ್ಯದ ಹಿತವನ್ನು ಕಾಪಾಡಬೇಕಾಗುತ್ತೆ. ಶಾಸನ ಮಾಡಬೇಕಾದ್ರೆ, ಕಾನೂನುಗಳನ್ನು ಮಾಡಬೇಕಾದ್ರೆ ಅಲ್ಲೇ ಅವರೆಲ್ಲರ ಸಮಸ್ಯೆಗಳನ್ನು ಇಟ್ಟುಕೊಂಡು ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಸರಿ ಏನು ಅವ್ರಿಗೆ ಅನ್ಯಾಯ ಆಗುತ್ತೆ, ಗೆದ್ದೂ ಸೋತಿದ್ದಾರೆ, ಅದನ್ನು ಸಂಪೂರ್ಣವಾಗಿ ಗೆಲ್ಲಿಸಬೇಕು ಅಂತ ನಾನು ನಿಮ್ಮ ಮುಖೇನ ಮನವಿ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಚುನಾವಣೆಗೂ ಏನು ಸಂಬಂಧ ಸರ್? ಪ್ರಜ್ವಲ್ ರೇವಣ್ಣ, ತಿಮ್ಮ, ರಾಮ, ಬೊಮ್ಮ ಅಂತ ಹೇಳೋದಿಲ್ಲ. ಈ ಸಮಾಜದಲ್ಲಿ ಗಂಡು ಹೆಣ್ಣು ಅನ್ನತಕ್ಕಂಥದ್ದು ಎರಡು ವ್ಯಕ್ತಿಗಳು, ಆದರೆ ಅವರು ಕೂಡ ಮನುಷ್ಯರು. ಆದರೆ ಎಲ್ಲೋ ಒಂದು ಕಡೆ ಒಂದು ಗೌರವ ಅಂತಕ್ಕಂಥದ್ದು ಇದೆ. ಮಹಿಳೆಯರಿಗೆ ಕೊಡಬೇಕಾದ ಗೌರವ, ಯಾರ್ಯಾರಿಗೆ ಯಾವ್ಯಾವ ರೀತಿ ಅಕ್ಕನಿಗೆ ಕೊಡಬೇಕಾದ ಗೌರವ, ತಂಗಿಗೆ ಕೊಡಬೇಕಾದ ಗೌರವ, ತಾಯಿಗೆ ಕೊಡಬೇಕಾದ ಒಂದು ಸಂಪ್ರದಾಯ, ಒಂದು ಪದ್ಧತಿ ಇರುತ್ತೆ. ಆ ದೃಷ್ಟಿಯಿಂದ ಸಾರ್ವಜನಿಕವಾಗಿ ಅಥವಾ ಯಾವುದು ವೈಯಕ್ತಿಕವಾಗಿ ತಮ್ಮ ನಡವಳಿಕೆಯಲ್ಲಿ ಈ ಥರದ ವ್ಯತ್ಯಾಸಗಳಾದಾಗ ಅಂಥವ್ರನ್ನ ಕ್ಷಮಿಸೋದು ಸಾಧ್ಯ ಇಲ್ಲ, ಕ್ಷಮಿಸಲೂಬಾರ್ದು. ಯಾವುದೇ ಸರ್ಕಾರ ಇರಲಿ, ಯಾವ ರೀತಿಯಲ್ಲಾದರೂ ಕೂಡ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಹೇಳಬೇಕಾದ್ರೆ ಅಂಥ ವ್ಯಕ್ತಿಗಳಿದ್ದರೆ ಹೆದರ್ಕೋಬೇಕಾಗಿಲ್ಲ, ನಾವಿದ್ದೀವಿ ಅನ್ನೋ ಧೈರ್ಯ ತೋರಿಸ್ಬೇಕಾದ್ರೆ ಕಠಿಣವಾದ ಶಿಕ್ಷೆ ಆಗಲೇಬೇಕು. ಈಶಾನ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿಯೂ 7 ಜಿಲ್ಲೆಗಳಲ್ಲಿ ಸತತವಾಗಿ ನಾನು ಪ್ರವಾಸ ಮಾಡಿದ್ದು, ಈ ಹಿಂದೆ ಇದ್ದ ಅಭ್ಯರ್ಥಿಗಳು ಯಾವುದೇ ಹೇಳಿಕೊಳ್ಳದ ಹಾಗೆ ಕೆಲಸ ಮಾಡಿಲ್ಲ ಎಂದು ಈಶಾನ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಪ್ರತಾಪ್ ರೆಡ್ಡಿ ತಿಳಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಷೇತ್ರದ ಮತ್ತು ಈ ಭಾಗದ ಜನರ ಜೊತೆ ನಾನು ಸೋತರೂ ಕಳೆದ 7 ವರ್ಷದಿಂದ ನಿರಂತರ ಸಂಪರ್ಕದಲ್ಲಿದ್ದೇನೆ. ನಮ್ಮನ್ನು ನಾವು ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಎಲ್ಲ ಕಡೆಯಿಂದ ಒಳ್ಳೆಯ ಸ್ಪಂದನೆ ದೊರೆಯುತ್ತಿದ್ದು ಈ ಬಾರಿ ಗೆಲುವು ಸಾಧಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸರ್, ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಳೆದ 9 ತಿಂಗಳಿಂದ ಈ 7 ಜಿಲ್ಲೆಗಳಲ್ಲಿ ಭಾಳ ಪ್ರವಾಸ ಮಾಡಿದಾಗ ಮುಂದೆ ಗೊತ್ತಾಗಿದ್ದೇನು ಸರ್ ಅಂದರೆ, ಇಲ್ಲಿ ಈಗ ಹಿಂದೆ 6 ವರ್ಷ ಕೆಲಸ ಮಾಡಿದಂಥ ಈಗ ಪ್ರೆಸೆಂಟ್ BJP ಅಭ್ಯರ್ಥಿ ಆಗಲಿ, ಹಿಂದೆ ನಮ್ಮ ಮೇಲೆ ಗೆದ್ದಿರೋಂಥ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿ, ಏನು ಈ ಭಾಗಕ್ಕೆ ಅವ್ರದ್ದು ರೆಪ್ರೆಸೆಂಟೇಷನ್ ಆಗಲಿ, ಕಾಂಟ್ರಿಬ್ಯೂಷನ್ ಆಗಲಿ ಏನೂ ಕಾಣ್ತಾ ಇಲ್ಲ. ಒಂದು ಲ್ಯಾಂಡ್ಮಾರ್ಕ್ ವರ್ಕ್ ಥರ ಯಾವುದೋ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಾಗಲಿ, ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಾಗಲಿ ಅವ್ರದ್ದೇ ಆದಂಥ ಒಂದು ಮೈಲಿಗಲ್ಲನ್ನು ಏನು ಸ್ಥಾಪನೆ ಮಾಡೋಕ್ಕಾಗಲ್ಲ, ಸಂಪೂರ್ಣ ಅವ್ರು ವಿಫಲರಾಗಿದ್ದಾರೆ ಅಂಥೇಳಿ ಎಲ್ಲ ಸ್ಕೂಲು, ಕಾಲೇಜುಗಳು, ಸಾರ್ವಜನಿಕರ ವಲಯದಲ್ಲಿ ಇದೇ ಹೆಸರು ಕೇಳಿಬರ್ತದೆ. ಬಟ್ ನಾನು 6 ವರ್ಷ ಸೋತರೂ ಕೂಡ ಎಲ್ಲ ಜನರ ಹತ್ರ ನಿರಂತರ ಸಂಪರ್ಕ ಇಟ್ಕೊಂಡು ನಮ್ಮ ಟ್ರಸ್ಟ್ ಮುಖಾಂತರ ಸ್ಕೂಲ್ಗಳಿಗೆ ಬೆಂಚುಗಳು ಕೊಡೋದು, ದಾನ ಧರ್ಮಗಳು ಮಾಡೋದು, ID ಕಾರ್ಡ್ಗಳು ಮಾಡೋದು, ಹೆಲ್ತ್ ಕಾರ್ಡ್ ಮಾಡೋ ಮುಖೇನ ಅವ್ರ ಜೊತೆಗೆ ನಿರಂತರವಾಗಿ ಇದೀವಿ ಅಂತೇಳಿ ಅವರು ಇವಾಗ ನಮ್ಮನ್ನು ಇಲ್ಲ ಅವರಿಬ್ಬರಿಗಿಂತ ನೀವು ಭಿನ್ನವಾದ ವ್ಯಕ್ತಿ ಸರ್, ನೀವು ಸರಳವಾಗಿರ್ತೀರಿ, ಸಜ್ಜನರಿದ್ದೀರಿ, ನೀವು ಯಾವಾಗ ಫೋನ್ ಮಾಡೋ ಫೋನ್ ಎತ್ತೀರಿ, ಸೊ ನೀವು ನಮ್ಗೆ ರೆಸ್ಪಾಂಡ್ ಮಾಡ್ತೀರಿ ಅಂಥೇಳಿ ಒಂದು ಎಲ್ಲ ಕಡೆಯಿಂದ ಪ್ರೀತಿಯಿಂದ ಅವರೇ ಕರೆ ಮಾಡೋದು, ಅವ್ರವ್ರ ಊರುಗಳಿಗೆ ಕರೆಸ್ಕೊಂಡು ನಮಗೆ ಎನ್ರೋಲ್ಮೆಂಟು ಮಾಡಿದ್ದಾರೆ. ಈಗ ಮತದಾನ ಕೂಡ ನಾವು ಎಲ್ಲರೂ ಇಲ್ಲ ಸರ್, ನಾವು ಆಲ್ರೆಡಿ ಡಿಸೈಡ್ ಆಗಿದ್ದು ನಿಮ್ಮ ಪರವಾಗಿ ಈ ಸಾರಿ ಖಚಿತವಾಗಿ ನಾವು ಮೊದಲನೇ ಪ್ರಾಸೆಸ್ನ ಹೋದ ಸರ್ ಮಾಡಿದ ಮಿಸ್ಟೇಕ್ ಮಾಡಲ್ಲ, ಈ ಸರ್ ಕ್ಲಿಯರಾಗಿ ನಾವು ಡಿಸಿಸಿವ್ ವಿಕ್ಟ್ರಿ ನಿಮಗೆ ಕೊಡ್ತೀವಿ ಅಂತೇಳಿ ಅವರೆಲ್ಲರೂ ಒಂದೇ ಒಕ್ಕೂರಿನಿಂದ ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ಮೊದಲನೇದಾಗಿ ಈ ಎಂಟೈರ್ ಕಲ್ಯಾಣ ಕರ್ನಾಟಕ ಪದವೀಧರರಿಗೂ ಮತ್ತು ಶಿಕ್ಷಕ ವರ್ಗಕ್ಕೂ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ. ಬರೀ ಸರ್ ಹೇಳಿದಲ್ಲ ಸರ್, ನಮ್ಮ ಫ್ಯಾಮಿಲಿ ಟ್ರಸ್ಟಿಂದ ನಾನು ಸೋತ್ರೂ ಗೆದ್ರೂ ಪ್ರತಿ ವರ್ಷ ಜಾಬ್ ಮೇಳ ಮಾಡ್ತೀನಿ. ಪ್ರತಿ 6 ತಿಂಗಳಿಗೊಮ್ಮೆ ಪ್ರತಿಷ್ಠಿತವಾದಂಥ ಕಂಪ್ನಿಗಳ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ವಿ. ಅದ್ರ ಮುಖೇನ ನಾವು ಜಾಬ್ ಮೇಳ ಪ್ರತಿ 6 ಮಂತ್ಸ್ಗೆ ಒಂದೊಂದು ಜಿಲ್ಲೆಯಲ್ಲಿ ಏರ್ಪಾటు ಮಾಡ್ತೀವಿ. ಅತಿಥಿ ಶಿಕ್ಷಕರದು ಪ್ರಾಬ್ಲಮ್ ಏನಾಗಿದೆ ಸರ್, ಅದು ರಾಜ್ಯ ಎಲ್ಲ ಕಡೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈಗ ನಮಗೆ ಅದಕ್ಕೆ ಒಂದು ಸೊಲ್ಯೂಷನ್ ನಾನು ಮ್ಯಾನಿಫೆಸ್ಟೋಗಳು ಕೊಡ್ತಾ ಇದ್ದೀನಿ. ಕಲಬುರಗಿಯಲ್ಲಿ ಇದೇ ಮೇ 16 ಮತ್ತು 17ರಂದು PDA ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಿರ್ಮಾಣ 2024 ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ನಮೋಶಿ ತಿಳಿಸಿದರು. ಕಲಬುರಗಿ ನಗರದ PDI ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 2012ರಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ಇದೇ ಮೇ 16 ಹಾಗೂ 17ರಂದು ನಿರ್ಮಾಣ 2024 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ಮೇ 16ರಂದು ರ್ಯಾಂಪ್ ವಾಕ್, ಮೇ 17ರಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳು ನಡೆಯಲಿವೆ. ಅದೇ ರೀತಿಯಾಗಿ ಮೇ 16ರಂದು ಬೆಳಗ್ಗೆ ಮ್ಯಾರಥಾನ್ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಸರ್, ಇದೇ 16 ಮತ್ತು 17ನೇ ತಾರೀಕಿಗೆ PDA ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ. ವಿ ಆರ್ ಹೋಸ್ಟಿಂಗ್ ಅ ಇಂಟರ್ ಕಾಲೇಜಿಯೇಟ್ ಟೆಕ್ನೋಕಲ್ಚರಲ್ ಫೆಸ್ಟಿವಲ್ ನಿರ್ಮಾಣ 2024. ಸರ್, ಈ ಒಂದು ಕಲ್ಚರಲ್ ಫೆಸ್ಟಲ್ಲಿ ಸುಮಾರು 3500 ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜಿಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದೊಂದು
ಅವರವರ ಪ್ರತಿಭೆಯನ್ನು ಅವರವರ ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡುವಂಥ ಶೋಕೇಸ್ ಮಾಡುವಂಥ ಇದು ಒಂದು ಪ್ಲ್ಯಾಟ್ಫಾರ್ಮ್ ನಾವು ಮಾಡಿದ್ದೇವೆ. ಬೇರೆ ಬೇರೆ ಕಲ್ಚರಲ್ ಈವೆಂಟ್ಸ್ ಇತ್ಯಾದಿ ಇದರಲ್ಲಿ ಇರುತ್ತೆ ಸರ್. ಈ ಕಾರ್ಯಕ್ರಮದ ಇನ್ನೂ ಕೆಲವು ಭಾಗ ಬಗ್ಗೆ ಹೇಳ್ತೇನೆ. ದಿಸ್ ವಿಲ್ ಬಿ ಇನಾಗ್ರೇಟೆಡ್ ಬೈ ಕಾರ್ಡ್ ಕೊಟ್ಟಿದ್ದೇನೆ ನೋಡಿ ಸರ್. ನಾವು ನಮ್ಮ ಕಾಲೇಜಿಂದನೇ ಪಾಸ್ ಆಗೋದಂಥ ಅಲುಮ್ನೈಗಳಿಗೆ ಆಗಾಗ ನಾವು ನಮ್ಮ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ಮಾಡಿ ಅವರಿಗೆ ಮಾನ್ಯತೆಯನ್ನು ಕೊಡೋದ್ರ ಜೊತೆಗೆ ಅವರಿಂದ ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ಅವ್ರು ಸಹಕಾರ ಕೊಡಬೇಕು ಅಂತಂದು ಹೇಳಿ ಆ ಉದ್ದೇಶದಿಂದ ಚಿನ್ಮಯ ಮಠ್ ಅವರು ಹಿ ಈಸ್ ಅ ಕೋ-ಫೌಂಡರ್ ಆಫ್ ನಿಂಬಲ್ ವಿಷನ್ ಅಂತ, ಅದೊಂದು ದೊಡ್ಡ ಕಂಪ್ನಿ ಇದೆ ಸರ್. ಹಿ ಈಸ್ ಅ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದಟ್ ಕಂಪ್ನಿ, ಚಿನ್ಮಯ ಮಠ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ನಿಂಬಲ್ ವಿಷನ್ ಪ್ರೈವೇಟ್ ಲಿಮಿಟೆಡ್ ಸಾಫ್ಟ್ವೇರ್ ಕಂಪನಿ ಇದೆ ಸರ್, ಬೆಂಗಳೂರು ಹೆಡ್ ಕ್ವಾರ್ಟರ್ ಇದೆ ಅದು ಅವ್ರದ್ದು. ಮತ್ತು ಡ್ಯಾನ್ಸ್ನ ವೇಸದಲ್ಲಿ ಇದೆ ನಿಂಬಲ್ ವಿಷನ್ ಅವರು. ಸೊ ಸುಮಾರು ಜನ ಅವರು ಎಂಪ್ಲಾಯ್ಮೆಂಟ್ ತೊಗೊಂಡು ಒಂದು ಸಾಫ್ಟ್ವೇರ್ ನಮ್ಮಿಂದನೂ ಸಾಕಷ್ಟು ಜನ ಅಲ್ಲಿ ಎಂಪ್ಲಾಯ್ಮೆಂಟ್ ತೊಗೊಂಡಿದ್ದಾರೆ ಮೊದಲು ಸಾಫ್ಟ್ವೇರ್ ಕಂಪ್ನಿ. ಹೌದು. ಸೆಕೆಂಡ್ ಹ್ಯಾಂಡ್ ಕಾರು ಮಾರಾಟ ಉದ್ಯೋಗ ಮಾಡಿಕೊಂಡಿದ್ದ ಮೂವರನ್ನು ವಿಕೃತಗೊಳಿಸಿ ಮರ್ಮಾಂಗಕ್ಕೆ ಶಾಕ್ ನೀಡಿದ್ದ ಅಮಾನವೀಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನುಳಿದ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸುವುದಾಗಿ ಕಲಬುರಗಿ ಮಹಾನಗರ ಪೊಲೀಸ್ ಆಯುಕ್ತ ಆರ್ ಚೇತನ್ ತಿಳಿಸಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಮಾನವೀಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 7 ಜನರನ್ನ ಬಂಧಿಸಲಾಗಿದೆ. ಇನ್ನುಳಿದ ಆರೋಪಿಗಳ ಶೋಧ ಕಾರ್ಯ ನಡೆದಿದೆ. ಮಾಹಿತಿ ದೊರಕಿದ್ದು ಉಳಿದವರನ್ನ ಸಹ ಬಂಧಿಸಲಾಗುವುದು. ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿಯೂ ಪ್ರಕರಣ ದಾಖಲಿಸಲಾಗಿದೆ. ಭಯದ ಹಿನ್ನೆಲೆಯಲ್ಲಿ ಹಲ್ಲೆಗೊಳಗಾದ ಹಾಗೂ ದೂರು ನೀಡಿದವರಿಗೆ ಪೊಲೀಸ್ ರಕ್ಷಣೆ ನೀಡಲಾಗಿದೆ. ಸಾಧ್ಯವಾದರೆ ಗನ್ಮ್ಯಾನ್ ಸಹ ನೀಡಲಾಗುವುದು ಎಂದು ತಿಳಿಸಿದರು. ಕೋಟ್ನೂರ್ ಡಿಯಲ್ಲಿನ ಮನೆ ಮೇಲಿನ ದಾಳಿ ಹಾಗೂ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಈ ಪ್ರಕರಣವು ಸಿಐಡಿ ತನಿಖೆಗೆ ವಹಿಸಲಾಗಿದೆ. ಎಲ್ಲಾ ಮಾಹಿತಿ ಕೂಡ ಹಸ್ತಾಂತರಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಆರ್ ಚೇತನ್ ತಿಳಿಸಿದರು. ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಆಯಿತು, ಬಹಳ ಅಮಾನವೀಯದಂಥ ಕೇಸು. ಅದರಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಏನು ನೊಂದವರಿದ್ದರೂ ಅವ್ರನ್ನ ರಕ್ಷಣೆ ಮಾಡಿ ಇಮಿಡಿಯೇಟ್ ಕೇಸ್ ರಿಜಿಸ್ಟರ್ ಮಾಡಿ ಯಾರು ಆರೋಪಿಗಳಿದ್ದಾರೆ ಅದರಲ್ಲಿ 7 ಜನ ಆರೋಪಿಗಳನ್ನ ತಕ್ಷಣ ಬಂಧಿಸಿದ್ದಾರೆ. ಮತ್ತು ಯಾರು ಅವನು ವಿಕ್ಟಿಮ್ ಇದ್ದಾರೆ 3 ಜನ, ಅವ್ರಿಗೂ ಕೂಡ ನಾವು ಪ್ರೊಟೆಕ್ಷನ್ ಕೊಡೋದಕ್ಕೆ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಯಾರು ನಮಗೆ ಕೆಲವರು ವಿಕ್ಟಿಮ್ಗಳಿಗೆ ಭಯ ಇದೆ ಅಂತ ಹೇಳ್ತಿದ್ದಾರೆ, ಅವ್ರಿಗೆ ಗನ್ಮ್ಯಾನ್ ಕೂಡ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಯಾವುದೇ ರೀತಿ ವಿಕ್ಟಿಮ್ಗಳು ಕೂಡ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ನಾವು ಪ್ರೊಟೆಕ್ಷನ್ನ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇನ್ನು ಎಷ್ಟು ಜನ ಅಂತ ನಾವು ಮಾಡಿದಲ್ಲಿ ಹೇಳೋದಕ್ಕೆ ಸರಿಯಾಗಲ್ಲ, ಯಾಕಂದರೆ ಅವ್ರು ಕೂಡ ಭಾಳ ಚಾಲೂ ಆಗ್ತಾರೆ. ಹಂಗಲ್ಲಪ್ಪ, 7 ಜನ ಆರೋಪಿಗಳು ಲಿಸ್ಟ್ ಕೊಟ್ಟಿದ್ದೀವಲ್ಲ, ಯಾರ್ಯಾರು ಅಂತ ಹೇಳಿದ್ರೆ ಅವರು ಬುದ್ಧಿವಂತರಾಗ್ತಾರೆ, ತಪ್ಪಿಸ್ಕೊಂಡು ಹೋಗ್ತಾರೆ. ಇನ್ವೆಸ್ಟಿಗೇಷನ್, ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅರೆಸ್ಟ್ ಮಾಡಿದಾಗ ನಾವು ಯಾರ್ಯಾರು ಅಂತ ನಿಮಗೆ ಮಾಹಿತಿ ಕೊಡ್ತೀವಿ. ಇನ್ನೂ ಎಷ್ಟು ಜನ ಅರೆಸ್ಟ್ ಮಾಡಬೇಕು ಅಂತ ಹೇಳೋದಕ್ಕೆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿದೆ, ಅದು ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ನಾನು 3 ಜನ ಅಂತ ಹೇಳ್ತೀನಿ ಅಂದ್ಕೊಳ್ಳಿ, ನಾವು 3 ಜನ ಇಟ್ಕೊಂಡಾಗ ಇನ್ನೊಬ್ಬ ಇನ್ವಾಲ್ವ್ ಆಗಿರ್ತಾನೆ ಅಂತ ಗೊತ್ತಾಗುತ್ತೆ. ನಾಳೆ ಕೋರ್ಟಲ್ಲಿ ಹೋದಾಗ ಅವ್ರು ಕೇಳಲ್ಲ, ನೀವು 3 ಜನ ಅಂತ ಹೇಳಿದ್ರೆ 4 ಜನ ಇನ್ನೊಬ್ಬ ನನಗೆ ಅಂತ. ಆಗ ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಆಗೋದಿಲ್ವಾ? A1, A6 ಎಲ್ಲರಿಗೂ ಒಂದೇ ಸೆಕ್ಷನ್ಸ್ ಹಾಕಿದ್ವಿ. ಆಗ ಮಾಡಿದ್ವಿ. ಚಾರ್ಜ್ ಶೀಟ್ ಮಾಡಬೇಕಾದ್ರೆ ನಾವು ಮತ್ತೊಮ್ಮೆ ಕಂಪ್ಲೇಂಟ್ ಅಂತ ಸ್ಟೇಟ್ಮೆಂಟ್ ತೊಗೋತೀವಿ. ಅದು A1, A6 ಅಂತ ಬರೋದಿಲ್ಲ. ಏನು ಕಂಪ್ಲೇಂಟ್ ಕೊಟ್ಟಿದ್ರೆ ಆ ಪ್ರಕಾರ ಹಾಕ್ಕೊಂಡಿದ್ದೀವಿ. ಎಲ್ಲರಿಗೂ ಒಂದೇ ಸೆಕ್ಷನ್ಸ್ ಇದೆ, ಎಲ್ಲ ಆರೋಪಿಗಳು ಕೂಡ. ಆ ರೀತಿ ನಾವು ತನಿಖೆಯನ್ನು ಮಾಡ್ತೀವಿ. ತನಿಖೆಯಲ್ಲಿ ನಾವು ಏನೇನು ಇನ್ನೂ ಎಕ್ಸ್ಟ್ರಾ ಸೆಕ್ಷನ್ಸ್ಗಳು ಏನಾರು ಅವ್ರು ತಪ್ಪು ಮಾಡಿದರೆ ಅದು ಕೂಡ ಹಾಕ್ಕೋತೀವಿ. ಈಗಾಗಲೇ ನಾವು ಹೇಳಿದ್ದೀವಿ, ಈ ವಿಡಿಯೋಗಳನ್ನ ಯಾರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇದರಲ್ಲಾಗಲಿ ವೈರಲ್ ಮಾಡಬಾರ್ದು ಅಂತ ಹೇಳಿದ್ದೀವಿ. ಅದು ಕೂಡ ಅಫೆನ್ಸ್ ಆಗುತ್ತೆ. ಆ ಅಫೆನ್ಸ್ಗಳು ಕಂಡು ಬಂದರೂ ಕೂಡ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಇದೇ 17ರಂದು ಕಾಳಗಿ ಪಟ್ಟಣದಲ್ಲಿ ರೇಣುಕಾಚಾರ್ಯರ ಯುಗಮಾನೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಯಂತ್ಯೋತ್ಸವ ಪ್ರಚಾರ ಸಮಿತಿಯ ಅಧ್ಯಕ್ಷ ಮಲ್ಲಿನಾಥ ಪಾಟೀಲ್ ಕಾಳಗಿ ತಿಳಿಸಿದರು. ಕಾಳಗಿ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 17ರಂದು ಬೆಳಗ್ಗೆ 8 ಗಂಟೆಗೆ ಅಂಬೇಡ್ಕರ್ ವೃತ್ತದಿಂದ ನೀಲಕಂಠ ಕಾಳೇಶ್ವರ ದೇವಸ್ಥಾನದವರೆಗೆ 8 ಅಡಿ ಎತ್ತರದ ರೇಣುಕಾಚಾರ್ಯರ ಕಂಚಿನ ಮೂರ್ತಿ ಹಾಗೂ ರಂಭಾಪುರಿ ಶ್ರೀಗಳ ಅಡ್ಡಪಲ್ಲಕ್ಕಿ ಕಾರ್ಯಕ್ರಮ ಜರುಗುವುದು. ಹಾಗೆ ಡೊಳ್ಳು ಕುಣಿತ
ಕುಣಿತ, ವೇಷಧಾರಿಗಳ ಕುಣಿತ ಜರುಗುವುದು. ನಂತರ ಜಗದ್ಗುರು ರಂಭಾಪುರಿ ಶ್ರೀಗಳಿಂದ ಜನಜಾಗೃತಿ ಸಭೆ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರು, ರಾಜಕಾರಣಿಗಳು ಭಾಗವಹಿಸಲಿದ್ದಾರೆ. ಇನ್ನು ತಾಲೂಕಿನ 72 ಹಳ್ಳಿಗಳಲ್ಲಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರು ಆಗಮಿಸಿ ತಾಲೂಕಾ ಮಟ್ಟದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಮಾರಿ ಕಾಣಲಾಗ್ಯ 24ರಂದು ಕಾಳಗಿ ತಾಲೂಕಿನ ರೇಣುಕಾಚಾರ್ಯ ಜಯಂತಿ ಉತ್ಸವದ ಅಂಗವಾಗಿ ಅವತ್ತಿನ ದಿವಸ ರಂಭಾಪುರಿ ಸ್ವಾಮಿಗಳು ಅವರಿಗೆ ಅಡ್ಡಪಲ್ಲಕ್ಕಿ ಮುಖಾಂತರ ಮತ್ತು ಫಸ್ಟ್ ಡೊಳ್ಳು, ಆಮೇಲೆ ಕಲತಂಡಗಳು, ಆದ ನಂತರ ಅಡ್ಡಪಲ್ಲಕ್ಕಿ, ಆಮೇಲೆ ಏನಪ್ಪ ಅಂದ್ರೆ ರೇಣುಕಾಚಾರಿ ಜಯಂತಿದ ಮೂರ್ತಿ 8 ಫೀಟಿನ ಕಂಚಿನ ಮೂರ್ತಿ ಮೆರವಣಿಗೆ ಮುಖಾಂತರ ನಾವು 501 ಕುಂಭ ಕಳಸ ಹೆಣ್ಣು ಮಕ್ಕಳಿಗೆ ಇರ್ತಾರೆ. ಅದೇ ರೀತಿಯಾಗಿ ಪ್ರತಿಯೊಂದು ಹಳ್ಳಿಯಿಂದ ಜನರು ಬರ್ತಾರೆ. ನಮ್ಮ ಪುಣ್ಯ ಅಂತ ಅನಿಸುವ, ಯಾಕಂದರೆ ಸ್ವಾಮಿಗಳು ರಂಭಾಪುರಿ ಸ್ವಾಮಿಗಳವರು ಫಸ್ಟ್ ನಮ್ಮ ಕಾಳಗಿ ತಾಲೂಕಿಗೆ ಬರೋದು. ಅವತ್ತಿನ ದಿವಸ ತಾವೆಲ್ಲರೂ ಬಂದು ಭಕ್ತಾದಿಗಳನ್ನು ಬಂದು ಆಶೀರ್ವಾದ ಪಡೆದುಕೊಂಡು ಹೋಗಬೇಕು. ನಾವು ಕೂಡ ಈ ನಮ್ಮ ಕಾಳಗಿ ಗ್ರಾಮ ಪಂದ್ಯ ಇಡೀ ಕಾಳಗಿ ತಾಲೂಕು ಕೂಡ ಒಳ್ಳೆಯ ರೀತಿಯಿಂದ ಆಗ್ತದೆ. ಯಾಕಂದರೆ ಪ್ರತಿಯೊಂದು ರೈತರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಇನ್ನಿತರ ಪ್ರತಿಯೊಂದು ಇದರಲ್ಲಿ ನಮ್ಮನ್ನು ಒಳ್ಳೆಯದಕ್ಕಿಂತ ಸ್ವಾಮಿಗಳು ಬರೋದ್ರಿಂದ ನಮ್ಮ ಧಾರ್ಮಿಕ ಸಭೆಗಳು ನಡೆದ್ರಿಂದ ಒಳ್ಳೆಯ ಆಗ್ತದೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈ ಮೆರವಣಿಗೆ ಬಸವೇಶ್ವರ ಸರ್ಕಲ್ನಿಂದ ನೀಲಕಂಠ ಕಾಳೇಶ್ವರ ದೇವಸ್ಥಾನದವರೆಗೆ ನಡೀತದೆ. ಸುಮಾರು ಮುಂಜಾನೆ 8 ಗಂಟೆಗೆ ಚಾಲು ಆಗ್ತದೆ, 10 ಗಂಟೆಗೆ ಮತ್ತು ಧರ್ಮ ಸಭೆ ಚಾಲು ಆಗ್ತದೆ, 12 ಗಂಟೆಗೆ ಪೂರ್ಣ ಮುಕ್ತಾಯ ಆಗ್ತದೆ. ಈ ಸಂದರ್ಭದಲ್ಲಿ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ನಾಗರಾಜ್ ಚಿಕ್ಕಮಠ್, ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಜಗದೀಶ್ ಪಾಟೀಲ್, ಶಿವಕುಮಾರ್ ಪ್ಯಾಟಿಮಠ್, ಚಂದ್ರಶೇಖರ್ ಮಾನಶೆಟ್ಟಿ ಸೇರಿದಂತೆ ಅನೇಕರು ಇದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಮುಧೋಳ ತಾಲೂಕಿನ ಮೇಳಗೆರೆ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಅಂಕಿತಾ ಹಾಗೂ ದ್ವಿತೀಯ ರ್ಯಾಂಕ್ ಪಡೆದ ಮಂಡ್ಯ ತಾಲೂಕಿನ ತುಂಬಗೆರೆ ಮುರಾರ್ಜಿ ಶಾಲೆಯ ವಿದ್ಯಾರ್ಥಿ ನವನೀತ್ ಕೆಸಿ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಂದು ಸನ್ಮಾನಿಸಿದರು. ಮುಂದಿನ ವಿದ್ಯಾಭ್ಯಾಸ ಯಶಸ್ವಿಯಾಗಿ ಸಾಗಲಿ ಎಂದು ಮುಖ್ಯಮಂತ್ರಿಗಳು ಶುಭ ಹಾರೈಸಿದರು. ಅಂಕಿತ್ ಮತ್ತು ನವನೀತ್ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಿಎಂ ಪೋಷಕರನ್ನು ಅಭಿನಂದಿಸಿದರು. ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಎಂದು ಅಂಕಿತಾಗೆ 5 ಲಕ್ಷ ರೂಪಾಯಿ ಹಾಗೂ ನವನೀತ್ಗೆ 3 ಲಕ್ಷ ರೂಪಾಯಿಗಳು ನೆರವು ನೀಡಿ ಸಿಎಂ ಘೋಷಿಸಿದರು. ಅಂಕಿತಾ ಓದಿದ ಶಾಲೆ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ ಹಾಗೂ ನವನೀತ್ ವ್ಯಾಸಂಗ ಮಾಡಿದ ಶಾಲೆ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡುವುದಾಗಿ ಸಿಎಂ ತಿಳಿಸಿದರು. ವಿದ್ಯಾರ್ಥಿಗಳು ಮುಖ್ಯಮಂತ್ರಿಗಳಿಂದ ಸನ್ಮಾನ ಸ್ವೀಕರಿಸುವ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪೋಷಕರು ಸರ್ಕಾರದ ನೆರವಿಗೆ ಧನ್ಯತೆ ಅರ್ಪಿಸಿದರು. ಮುರಾರ್ಜಿ ದೇಸಾಯಿ ವಸತಿ ಶಾಲೆ ನನ್ನ ಕಲ್ಪನೆ. 1994ರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಈ ಶಾಲೆಗಳಿಗೆ ಚಾಲನೆ ನೀಡಲಾಗಿತ್ತು ಎಂದು ಸಿಎಂ ತಿಳಿಸಿದರು.
ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಆಚರಿಸಲಾಯಿತು. ಆರೋಗ್ಯ ತಪಾಸಣೆಗಾಗಿ ವಿವಿಧ ಗ್ರಾಮಗಳಿಂದ ಆಸ್ಪತ್ರೆಗೆ ಬಂದಂತಹ ರೋಗಿಗಳಿಗೆ ಮತ್ತು ರೋಗಿ ಸಂಬಂಧಿಕರಿಗೆ ಜಂತುಹುಳದ ರೋಗದ ಕುರಿತು ಜಾಗೃತಿ ಮೂಡಿಸಲಾಯಿತು. ಇದೇ ವೇಳೆಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮದ ಆಪ್ತ ಸಮಾಲೋಚಕ ಬಾಬುರಾವ್ ಸಿಬಿ, 19 ವರ್ಷದ ಒಳಗಿನ ಮಕ್ಕಳಿಗೆ ಜಂತುಗಳು ನಿವಾರಣೆ ಮಾತ್ರೆಗಳನ್ನು ಪ್ರತಿ ಶಾಲೆಗಳಲ್ಲಿ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಉಚಿತವಾಗಿ ನೀಡಲಾಗುತ್ತಿದೆ. ಪೋಷಕರು ಮಕ್ಕಳ ಆರೋಗ್ಯ ಕಾಳಜಿಯಿಂದ ಮಾತ್ರೆಗಳನ್ನು ಕಡ್ಡಾಯವಾಗಿ ಕೊಡಿಸಬೇಕು ಎಂದು ಮನವಿ ಮಾಡಿದರು. ಜೋರಾಗಿ ಚಪ್ಪಾಳೆ. ನೆಕ್ಸ್ಟ್ ಯಾರು ಜೋರಾಗಿ ಅಂದ್ರೆ ಪೌಷ್ಟಿಕತೆ ಬೆಳೆಸಲಿಕ್ಕೆ ಸ್ವಲ್ಪ ರಕ್ತ ಹೀರಿಕೊಂಡು ಬರ್ತಕ್ಕಂಥ ಮಕ್ಕಳು ಏನಪ್ಪಾ ಅಂತಂದ್ರೆ ಈ ಗುಳಿಗಳನ್ನ ನಾವು ಹಾಕಿದಂತಂದ್ರೆ ಏನಾಗ್ತದೆ ಅಂತಂದ್ರೆ ಸ್ವಲ್ಪ ರಕ್ತ ಕಡಿಮೆ ಆಗ್ತದೆ, ರಕ್ತನ ಜಾಸ್ತಿ ಆಗುತ್ತೆ, ಬೆಳವಣಿಗೆ ರೂಪದಲ್ಲಿ ಬರ್ತದೆ, ಅಲ್ಲಿರ್ತಕ್ಕಂಥ ದೇಹದ ಅಂಗಗಳನ್ನು ಬೆಳವಣಿಗೆ ಆಗ್ತಾವ, ಯಾವುದು ಕೂಡ ಸುಸ್ತನೇ ಇರಂಗಿಲ್ಲ, ಸ್ವಲ್ಪ ಆಕ್ಟಿವ್ ಚಟುವಟಿಕೆಯಲ್ಲಿ ಭಾಗವಹಿಸ್ತಾನೆ. ಅದಕ್ಕೇನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಅಂತಕ್ಕಂಥ ನಾವು ಏನ್ ಮಾಡ್ತೇವೆ ಅಂದ್ರೆ ಫೆಬ್ರವರಿ 24 ಇದು ರಾಷ್ಟ್ರೀಯ ಜಂತುಹುಳ ಕಾರ್ಯಕ್ರಮ ಅಂತಕ್ಕಂಥ ಮಾಡ್ತೀವಿ. ದಯವಿಟ್ಟು ಏನಪ್ಪ ಸರ್ಕಾರ ಅಂತಕ್ಕಂಥ ಏನಪ್ಪ ಅಂದ್ರೆ ಈಗಾಗಲೇ 2ನೇ ಹಂತದಲ್ಲಿ ಸೆಕೆಂಡ್ ಫೇಸ್ ಅಲ್ಲಿ ಏನಪ್ಪ ಅಂದ್ರೆ ಮತ್ತೆ ಪ್ರಾರಂಭ ಮಾಡಿದೆ. ನಿಮ್ಮ ಮಕ್ಕಳು ಏನಪ್ಪಾ ಅಂದ್ರೆ ಬಹಳಷ್ಟು ಚಟುವಟಿಕೆಯಿಂದ ಇರಬೇಕು, ರಕ್ತ ಹೀರಿಕೆಂದ್ರೆ ಕಡಿಮೆ ಆಗ್ಬೇಕು, ಬಹಳಷ್ಟು ಏನಪ್ಪ ಅಂದ್ರೆ ಸುಸ್ತಾಗಬಾರ್ದು, ಸರಿಯಾಗಿ ಓದ್ಬೇಕು, ಸರಿಯಾಗಿ ಬರಿಬೇಕು, ಸರಿಯಾಗಿ ಪಾಠ ಕಲಿಬೇಕು, ಸರಿಯಾಗಿ ಊಟ ಮಾಡಬೇಕು ಅಂತಕ್ಕಂಥ ಸರ್ಕಾರಪ್ಪ ಅಂತಂದ್ರೆ ಇವತ್ತು 2ನೇ ಹಂತದಲ್ಲಿ ಏನಪ್ಪಾ ಅಂದ್ರೆ ಈ ಬೆಳವಣಿಗೆ ಹಂತದಲ್ಲಿ ಬಂದಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಶ್ರೀಮತಿ ಪುಷ್ಪಾ ಮೇಡಮ್ ಅಂತಂದ್ರೆ ಚಾಲನೆ ಕೊಟ್ಟು ಇದಕ್ಕೆ ಏನಪ್ಪಾ ಅಂದ್ರೆ ಕೆಲವೊಂದು ಗುಳಿಗಳನ್ನು ನಿವಾರಿಸಬೇಕಂತ ನಾನು ಶ್ರೀ ಸುಭಾಷ್ ಸರ್ ಅವರಿಗೆ ಮತ್ತೆ ಹಿರಿಯ ಅಧಿಕಾರಿಗಳ ಮತ್ತೆ ಮಂಜುಳಾ ಮೇಡಮ್ ಕೇಳ್ತಿದ್ದೇನೆ. ದಯವಿಟ್ಟು ನಡೆಸಿಕೊಂಡು ನಾವು ನಿಮ್ಮೆಲ್ಲ ಕೇಳ್ತಿದ್ದೇನೆ. ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಸುಭಾಷ ಚಿಂಚನ್ಸೂರ್, ಕ್ಷೇತ್ರ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುಳಾ ಬುಳ್ಳ, ಆಶಾ ಕಾರ್ಯಕರ್ತೆಯರಾದ ಮಂಜುಳಾ ಶಾಮನೂರ್, ಜಯಶ್ರೀ ಸಿಂಧೆ, ಜಗದೇವಿ ಬಿರಾದರ್ ಸೇರಿದಂತೆ ಅನೇಕರು ಇದ್ದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ
24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555